ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನು ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ದೀನ ನಾನು ಈ ಭಾವ ಬರಬೇಕು, ನಿತ್ಯದಲ್ಲಿ ಬರಬೇಕು. ನಮ್ಮ ದೈನ್ಯದ ಪ್ರಜ್ಞೆ ನಮಗೆ ಬರದಿದ್ದರೆ ನಾವು ದೇವರಿಗೆ ಶರಣು ಹೋಗಲು ಸಾಧ್ಯವಿಲ್ಲ. ನಮಗೆ ಎಷ್ಟು ದಿನಗಳ ಕಾಲ ನಮಗೆ ಅಹಂಕಾರವಿದೆಯೋ ಅಷ್ಟು ದಿನಗಳ ಕಾಲ ನಾವು ದೇವರಿಂದ ದೂರ ಇರ್ತೇವೆ. ಅಷ್ಟು ದಿನಗಳ ಕಾಲ ನಾವು ದೇವರಿಂದ ದೂರ ಇರ್ತೇವೆ. ದೇವರು ಯಾಕೆ ಬೇಕು? ದೇವರು ಯಾಕೆ ಬೇಕು? ಸಾಧನೆಯ ದೃಷ್ಟಿಯಲ್ಲಿ. ಹಣಕಾಸಿಗಾಗಿ ದೇವರು ಬೇಕು, ಅದು ಮಾತು ಬೇರೆ. ಸಂತಾನಕ್ಕಾಗಿ ದೇವರು ಬೇಕು, ಮಾತು ಬೇರೆ. ಹೆಂಡತಿ ಮಕ್ಕಳಿಗಾಗಿ ದೇವರು ಬೇಕು, ಮಾತು ಬೇರೆ. ಮನೆ ಕಟ್ಟೋದಿದೆ, ದೇವರು ಬೇಕು, ಮಾತು ಬೇರೆ. ಏನಿದ್ದರೂ ಕೂಡ ಕೊನೆಗೆ ನಾನು ದೀನ, ನಾನು ದುರ್ಬಲ, ನಾನು ಹೇಡಿ, ನಾನು ಅನಾಥ ಅನ್ನುವ ಪ್ರಜ್ಞೆ ನಮಗೆ ಮೂಡದ ತನಕ ನಾವು ದೇವರ ಕಾಲಿಗೆ ಎರಗುವುದು ಸಾಧ್ಯವಿಲ್ಲ. ಮನುಷ್ಯ ಜೀವನದೊಳಗೆ ಯಶಸ್ವಿ ಆಗ್ತಾನೆ, ಬುದ್ಧಿವಂತನಾಗ್ತಾನೆ. ದೇವರು ಕೊಟ್ಟ ಬುದ್ಧಿ ಇರುತ್ತೆ, ಹಾಗಾಗಿ ಬುದ್ಧಿವಂತನಾಗ್ತಾನೆ. ಚಾಲಾಕಿಯಿಂದ ಮಾತಾಡೋದಕ್ಕೆ ಬರುತ್ತೆ, 4-6 ಭಾಷೆಗಳಲ್ಲಿ 10 ಭಾಷೆಗಳಲ್ಲಿ. ಇನ್ನೊಬ್ಬರ ಮೇಲೆ ಇಂಪ್ರೆಸ್ ಮಾಡ್ತಾನೆ, ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾನೆ. ಸಂಪಾದನೆ ಮಾಡಲಿಕ್ಕೆ ಸಮರ್ಥನಾಗ್ತಾನೆ, ಬೇಕಾದಷ್ಟು ಗಳಿಸ್ತಾನೆ. ಸುದೈವದಿಂದ ಒಳ್ಳೆಯ ಹೆಂಡತಿ ಸಿಗ್ತಾಳೆ, ಒಳ್ಳೆಯ ಮಕ್ಕಳಾಗ್ತಾರೆ, ಮನೆ ಕಟ್ಟುತ್ತಾನೆ, ಸುಖವಾಗಿರ್ತಾನೆ. ತನ್ನ ಯಶಸ್ಸುಗಳನ್ನು ತನ್ನ ದೈನ್ಯ ಇಲ್ಲ ಅಂತನ್ನುವುದಕ್ಕೆ ಅದೊಂದು ಪುರಾವೆಯಾಗಿ ಪ್ರಮಾಣವಾಗಿ ಇಟ್ಕೋತಾನೆ. ನಾನೇನು ದೀನನಲ್ಲ, ನಾನ್ಯಾಕೆ ದೀನ? ಏನು ಕಡಿಮೆ ಇದೆ ನನಗೆ ಹೇಳಿ? ಬುದ್ಧಿ ಇದೆ, ಮಾತಿದೆ, ಪರ್ಸ್ನಾಲಿಟಿ ಇದೆ, ಇಂಪ್ರೆಸ್ ಮಾಡ್ತೀನಿ, ಜನ ನನ್ನನ್ನು ಮೆಚ್ಚಿದ್ದಾರೆ, ಭಾರಿ ಭಾರಿ ಅಂತ ಹೊಗಳ್ತಾರೆ, ಐಶ್ವರ್ಯವಿದೆ, ಮಕ್ಕಳು, ಹೆಂಡತಿ, ಮನೆ, ಕಾರು ಎಲ್ಲ ಸಮೃದ್ಧಿ. ಹಾಗಾದರೆ ನಾನು ಯಾಕೆ ದೀನ? ದೊಡ್ಡ ಪ್ರಶ್ನೆ ಇದು. ಮನುಷ್ಯನಿಗೆ ಎಲ್ಲಿಯವರೆಗೆ ತಾನು ದೀನ ಎನ್ನುವ ಎಚ್ಚರ ಬರುವುದಿಲ್ಲ ಅಲ್ಲಿಯವರೆಗೆ ದೇವರು ಸಾಧನೆಗೆ ದೇವರು ಬೇಕಾಗುವುದಿಲ್ಲ. ಸಾಧನೆಗೆ ದೇವರು ಬೇಕಾಗುವುದಿಲ್ಲ. ಸಾಧನೆಯಿಂದ ನಾವು ದೂರವಾಗಿ ಇರ್ತೇವೆ, ಹಾಗಾಗಿ ದೇವರು ಬೇಕಾಗಿಲ್ಲ ಅಂತ ನಮಗೆ ತೋರ್ತದೆ. ಯಾಕಂದರೆ ಐ ಆಮ್ ಸಕ್ಸಸ್ಫುಲ್ ಆನ್ ಮೈ ಓನ್ ಅನ್ನುವ ಭಾವನೆ ಮನುಷ್ಯನಿಗೆ ಬರ್ತಿರ್ತದೆ. ಬಡವನಾದವನಿಗೆ, ಗತಿಹೀನನಾದವನಿಗೆ, ಕಷ್ಟದಲ್ಲಿದ್ದವನಿಗೆ, ಆಪತ್ತು ಬಂದವನಿಗೆ, ದಾರಿದ್ರ್ಯ ಇದ್ದವನಿಗೆ, ಮಕ್ಕಳಿಲ್ಲದವನಿಗೆ ಅವನಿಗೆ ಬೇಕು ದೇವರು. ದೇವರಿಲ್ಲದೆ ಏನಪ್ಪ, ಎಲ್ಲ ದೇವರು ಅಂತಾನೆ. ಯಶಸ್ವಿ ಆದವ ದೇವರು ಅಂತನ್ನುವುದೇನಿದೆಯಲ್ಲ ಅದು ತಿಳುವಳಿಕೆಯಿಂದ ಅನ್ನಬೇಕಾಗತ್ತೆ. ಯಶಸ್ವಿ ಆಗದ ಮನುಷ್ಯ ತನ್ನ ಆಪತ್ತಿನಿಂದಾಗಿ ದೇವರು ಅಂತಂತಾನೆ, ತನ್ನ ಸಂಕಟದಕ್ಕಾಗಿ ದೇವರು ಅಂತಂತಾನೆ. ಸಂಕಟಕ್ಕಾಗಿ ದೇವರು ಅಂತನ್ನುವವ ಬೇರೆ, ತಾನು ಏನಿದ್ದರೂ ದೀನ ಅನ್ನುವಂತಹ ಎಚ್ಚರ ಇದ್ದು ದೇವರು ಅನ್ನುವವ ಬೇರೆ. ಹಾಗಾಗಿ ಈ ಎಚ್ಚರ, ಈ ಜ್ಞಾನ, ಈ ತಿಳುವಳಿಕೆ ನಮಗೆ ಎಂದು ಬರುತ್ತಲ್ಲ ಅಂದು ಬಹಳ ದೊಡ್ಡ ಹಬ್ಬ ಮಾಡಬೇಕು, ಬಹಳ ದೊಡ್ಡ ಹಬ್ಬ ಮಾಡಬೇಕು. ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ಬೆಳಗಿನಿಂದ ರಾತ್ರಿಯವರೆಗೆ ನಮ್ಮ ಕಾಲವನ್ನು ಕಳೀತಾ ಇರ್ತೇವೆ, ಸಾಧನೆ ಮಾಡ್ತೇವೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸಂಧ್ಯಾವಂದನೆ ಮಾಡೋದು, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪೂಜೆ ಮಾಡೋದು. ಹೆಂಡತಿ ಬೈತಾಳೆ, ಶ್ರಾದ್ದವನ್ನು ಮಾಡೋದು. ಇನ್ನೊಂದೇನೋ ಆಗತ್ತೆ, ಅದಕ್ಕಾಗಿ ಮತ್ತೊಂದು ಪೂಜೆ, ಯಜ್ಞ, ದಾನ, ಹೋಮ, ತಪಸ್ಸು, ಉಪವಾಸ, ವ್ರತ, ನಿಯಮ ಎಲ್ಲ. ಯಾವುದನ್ನು ನಾವು ದೈನ್ಯ ಪ್ರಜ್ಞೆಯಿಂದ ಮಾಡ್ತೇವೆ. ಒಂದನ್ನು ತೋರಿಸಿ, ಒಂದನ್ನು ಹೇಳಿ, ಒಂದನ್ನೇ ಹೇಳಿ ಇಲ್ಲ. ಇನ್ನಷ್ಟು ಅದಕ್ಕೆ ವಿಪರೀತವಾಗಿ ನಾವು ಎಷ್ಟೆಷ್ಟು ಸಾಮಾನ್ಯವಾಗಿ ಧರ್ಮದಲ್ಲಿ ತೊಡಗ್ತೇವೆ, ಸಾಧನೆಯನ್ನು ಮಾಡ್ತೇವೆ, ಅಷ್ಟಷ್ಟು ನಮಗೆ ಅಹಂಕಾರ ಬರುತ್ತೆ. ನಾನು ಇಂಥ ಸಾಧನೆಯನ್ನು ಮಾಡಿದೆ, ಇಂಥ ವ್ರತವನ್ನು ನಡೆಸಿದೆ, ಇಷ್ಟು ಯಜ್ಞವನ್ನು ಮಾಡಿದೆ, ದಾನ ಕೊಟ್ಟೆ, ಉಪವಾಸ, ತಪಸ್ಸು, ನಾನಾ ವಿಧವಾದಂಥ ಈ ಎಲ್ಲ ಸಾಧನೆಗಳನ್ನು ಮಾಡಿದೆ. ಅಹಂಕಾರ. ದೀನಾಂತನ್ನುವ ಪ್ರಜ್ಞೆ ಎಚ್ಚರ ಬರುವ ತನಕ ಅಲ್ಲ, ಅದಂತೂ ಬರುವುದು ದೂರ ಉಳಿತು. ಅದಕ್ಕೆ ವಿಪರೀತವಾಗಿ ನಾನೇ ಸರ್ವಸ್ವ, ನಾನೇ ಎಲ್ಲವನ್ನು ಮಾಡಿದೆ, ಇನ್ಯಾರು ಮಾಡಿದ್ದಾರೆ ಹೇಳಿ ಅಂತ ಹೇಳಿ ನಾನು ನನ್ನನ್ನು ಸಾಧನೆಯ ಮಾರ್ಗದಲ್ಲೂ
ಹಣಕಾಸು ಸಂಪತ್ತು ಇವುಗಳು ಬಿಡಿ, ಸಾಧನೆಯ ಮಾರ್ಗದಲ್ಲೂ ಕೂಡ ನನಗೆ ಇನ್ಯಾರ ಸರಿಸಾಟಿ ಇಲ್ಲವೇನೋ ಎಂಬಂತೆ ನಾನು ನೋಡಿಕೊಳ್ತೇನೆ. ಈ ಸಂಸಾರದಲ್ಲಿ ಬಿದ್ದಿದ್ದೇವೆ, ಕಷ್ಟ ಇದೆ, ಬಹಳ ಆಪತ್ತು, ಬರೀ ಅನರ್ಥ. ಎಂದು ದೇವರನ್ನು ಕಾಣುತ್ತೇವೆ, ಯಾವಾಗ ದೇವರ ಹತ್ರ ಹೋಗ್ತೇವೆ, ಸಾಕಿ ಸಂಸಾರ ಅನ್ನುವ ಭಾವನೆಯಿಂದಾಗಿ ದೇವರಿಗೆ ಶರಣು ಹೋದವರು ತೀರ 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 ಕಡಿಮೆ. ತೀರ ಕಡಿಮೆ, ಇಲ್ಲ ಅಂತಲ್ಲ, ತೀರ ಕಡಿಮೆ. ನಮಗೆ ಆ ಭಾವನೆ ಬಂದರೂ ಯಾವಾಗಲೋ ಒಮ್ಮೆ ಪುರಾಣವೋ ಶಾಸ್ತ್ರವನ್ನೋ ಕೇಳುವಾಗ, ದೇವರ ನಾಮಗಳನ್ನು ಹೇಳಿದ್ದನ್ನು ಶ್ರವಣ ಮಾಡುವಾಗ ಬಂದರೆ ಹೆಚ್ಚು, ಒಂದು ಬಾರಿ ಬಂದರೆ ಹೆಚ್ಚು. ಇಷ್ಟು ಪರಿಸ್ಥಿತಿ ನಮ್ಮದಿದೆ. ಸಾಧನೆಯಲ್ಲಿ ನಮ್ಮ ಮಟ್ಟ ಹೇಗಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಕದಾಚಿತ್ ದೇವರಲ್ಲಿ ಭಕ್ತಿ ಬಂದೀತು, ದೇವರ ಮಹಿಮೆ, ದೇವರ ಅಗಾಧತೆ, ದೇವರ ಗುಣ, ದೇವರ ಕರುಣೆ, ದೇವರ ಎಲ್ಲ ಕರ್ತೃತ್ವ, ಜಗತ್ತು ಇವುಗಳನ್ನು ನೋಡಿ ದೇವರಲ್ಲಿ ಭಕ್ತಿ ಬಂದೀತು. ಆದರೆ ನಮ್ಮ ದೈನ್ಯ ಮಾತ್ರ ಬರುವುದಿಲ್ಲ, ನಮ್ಮ ದೈನ್ಯ ಮಾತ್ರ ನಮಗೆ ತೋರುವುದಿಲ್ಲ. ಹಾಗಾಗಿ ನಮಗೆ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಎಂದು ವಾಯುದೇವರು ನಮ್ಮ ಬಗ್ಗೆ ದೇವರಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು ಹೇಳಿ. ನಾವೇ ನಮ್ಮನ್ನು ದೀನ ಅಂತ ನಾವು ಹೇಳಿಕೊಂಡಿಲ್ಲ. ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಆರ್ ಯು ದೀನ ಅಂತ ಕೇಳಿದ್ದಾರೆ, ಟಿಕ್ ಹಾಕೋದಕ್ಕೆ ನಾವು ತಯಾರಿಲ್ಲ. ಹಾಗಾದರೆ ಆ ಫಾರ್ಮ್ ಎಲ್ಲಿ ಹೋಗುತ್ತೆ? ಅದೊಂದು ಬೇರೆ ಫೈಲಿಗೆ ಹೋಯಿತು. ದೀನರ ಫೈಲು ಅಂತೇನಿದೆಯಲ್ಲ ಅದರೊಳಗೆ ಬರಲಿಲ್ಲ. ಅದರೊಳಗೆ ದೀನರ ಫೈಲ್ ಒಳಗೆ ಮೊಟ್ಟ ಮೊದಲಿನ ದೀನರು ಅಂದರೆ ಬ್ರಹ್ಮದೇವ್ ಸ್ವಾಮಿ. ನೀನಿಲ್ಲದೆ ಇದ್ದರೆ ಏನೇನೇನೇನೇನೇನೇನೇನೇನೂ ಸಾಧ್ಯವಿಲ್ಲ. ನಾಹಂ ನಚ ಶಿವೋನ್ನೇಚ ತಚ್ಛತ್ತೇಕಾಂಶ ಭಾಗಿನಃ ಬಾಲಕ್ರೀಡನ ಕೈರ್ಯದ್ವತ್ ಕ್ರೀಡತೆ ಸ್ಮಾಭಿರಚ್ಯುತಃ ಶ್ವಪಚಾದಪಿ ಕಟ್ಟತ್ತಂ ಬ್ರಹ್ಮೇಶಾನ ಸುರಾಹ ತದೈವಾಚ್ಯುತಯಂತೇವ ಯದೈವ ತ್ವಂ ಪರಾನ್ಮುಖಃ ಎನ್ನುವ ಮಾತುಗಳನ್ನು ಹೇಳಿದ ಬ್ರಹ್ಮದೇವರು ಮೊಟ್ಟ ಮೊದಲಿನ ದೀನರು. ವಾಯುದೇವರು, ಶೇಷಕರುಡ, ರುದ್ರಾದಿ ದೇವತೆಗಳು, ಜ್ಞಾನಿಗಳು, ಋಷಿಗಳು, ಅವರು ದೀನರು, ನಾವಲ್ಲ. ನಾವು ಪ್ರೌಢರು, ನಾವು ಬಲವಂತರು, ಬಲಿತವರು, ಸಮರ್ಥರು. ನಮ್ಮಷ್ಟಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಮಗೇನು ಚಿಂತೆ ಇಲ್ಲ. ನಾನು ಒಂದು ಪ್ಲಾಟ್ ತೊಗೊಂಡೆ, ಅಲ್ಲಿ ಮನೆ ಕಟ್ಟಿದ್ದೀನಿ, ಭಾಳ ಕಷ್ಟ ಆಯಿತು, ಎಲ್ಲ ಮಾಡಿದ್ದೀನಿ, ಎಲ್ಲ ಆಗಿದೆ. ಹಾಗಾಗಿ ನಾನು ದೀನ ಅಲ್ಲ. ಕನಕದಾಸರು ದೀನರು, ಪುರಂದರದಾಸರು ದೀನರು, ವಾದರಾಜರು ದೀನರು, ವ್ಯಾಸರಾಜರು ದೀನರು, ನಾವಲ್ಲ. ದೈನ್ಯ ಇದ್ದ ಮಾತ್ರಕ್ಕೆ ದೀನ ಆಗುವುದಿಲ್ಲ ರೀ. ದೈನ್ಯ ಇದ್ದ ಮಾತ್ರಕ್ಕೆ ದೀನ ಆಗುವುದಿಲ್ಲ. ದೀನ ನಾನು ಎಂಬ ದೈನ್ಯದ ಪ್ರಜ್ಞೆ ಇದ್ದವನು ದೀನ, ಇಲ್ಲದೇ ಇದ್ರೆ ದೀನ ಅಲ್ಲ. ಆ ಲೆಕ್ಕದೊಳಗೆ ನಾವು ಯಾರೂ ದೀನರಲ್ಲ. ಆ ದೊಡ್ಡವರೆಲ್ಲ ದೀನರು, ಅವರಿಗೆಲ್ಲ ಜ್ಞಾನ ಇದೆ, ದೇವರಿಲ್ಲದೆ ಗತಿ ಇಲ್ಲ ಅಂತ ಗೊತ್ತಿದೆ. ಹಾಗಾಗಿ ಅವರು ದೀನ, ನಾವಲ್ಲ. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು. ಯಾರಿಗೆ ಏನು ಬೇಕಾದವರಿಗೆ ಅವರಿಗೆ ಆಯಾ ದಾನವನ್ನು ಕೊಡುವವನು, ಕೊಟ್ಟವನು ನೀನೇ, ಇನ್ಯಾರಿದ್ದಾರೆ? ಕೊಡುವವನು ನೀನು, ಕೊಂಬುವವನು ನಾನು. ಭಿಕ್ಷಾಪಾತ್ರವನ್ನು ಕೈಯಲ್ಲಿ ಹಿಡಿದು ಬೇಡುವವನು ನಾನು. ಇಲ್ಲಿ ಮಾತ್ರವಲ್ಲ, ಸಂಸಾರದಲ್ಲ. ದೈಕ್ಷಾಚರ್ಯಂ ಚರಂತಿ, ಮೋಕ್ಷದಲ್ಲೂ ಕೂಡ ಆನಂದವನ್ನು ಕೊಡೋ ಅಂತ ದೇವರಿಗೆ ಬೇಡಿದಾಗ ದೇವರು ಕೊಟ್ಟಾಗ ಭೋಗ ಮಾಡಿಯೇನು, ಇಷ್ಟೇ. ಹಾಗಾಗಿ ಮೋಕ್ಷದಲ್ಲೂ ಭಿಕ್ಷಾಚರ್ಯ ತಪ್ಪಿಲ್ಲ ಅಂತ ಬೃಹದಾರಣ್ಯಕ ಮತ್ತು ಆ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಎಲ್ಲ ಸಜ್ಜನರು ಕೂಡ, ವಿಜೇಂದ್ರ ಸ್ವಾಮಿಗಳಂತಹ ಮಹಾನುಭಾವರು ಪಾಪ ವಿಮೋಚನ ಸ್ತೋತ್ರದಲ್ಲಿ ಬರೀತಾರೆ, ರಮಯಾಪ್ಯಗಣೇಯ ವಸ್ತುಜಾತಂ, ಲಕ್ಷ್ಮೀದೇವಿಗೆ ಎಣಿಸಲು ಸಾಧ್ಯವಿಲ್ಲದ ವಸ್ತುಗಳು ಜಗತ್ತಿನಲ್ಲಿ ಎರಡು. ಒಂದು ನಿನ್ನ ಅನಂತ ಗುಣಗಳು, ಇನ್ನೊಂದು ನಾನು ಮಾಡಿದ ದುರಂತ ಪಾಪ ಕೃತ್ಯಂ. ನಾನು ದುರಂತವಾದ ಅನಂತವಾದ ಪಾಪಗಳೇನಿವೆಯಲ್ಲ, ನನ್ನ ಪಾಪಗಳನ್ನು ಲಕ್ಷ್ಮೀದೇವಿಗೆ ಎಣಿಸಲು ಸಾಧ್ಯವಿಲ್ಲ, ನಿನ್ನ ಗುಣಗಳನ್ನು ಲಕ್ಷ್ಮೀದೇವಿಗೆ ಎಣಿಸಲು ಸಾಧ್ಯವಿಲ್ಲ ಅಂಥ ಪಾಪಿ ನಾನು. ನಮ್ಮನ್ನು ಕೇಳಿದರೆ, ಏನು ಸ್ವಾಮಿ ನೀವೇನೇನು ಪಾಪ? ನಾವೇನು ಪಾಪ ಮಾಡೇ ಇಲ್ಲರಿ. ನಾನು ನಿಜವಾಗಿ ಹೇಳಬೇಕು ಅಂದರೆ, ನನಗೆ ಯಾವಾಗ ತಿಳುವಳಿಕೆ ಬಂತು ನೋಡಿ, ಅದಕ್ಕಿಂತಲೂ ಮೊದಲು ಮಾಡಿದರೆ ನಂಗೆ ಗೊತ್ತಿಲ್ಲ, ಆಗೋಯ್ತೆ. ನನಗೆ ಯಾವಾಗ ತಿಳುವಳಿಕೆ ಬಂತಲ್ಲ, ಆ ತಿಳುವಳಿಕೆ ಬಂದಾಗಿನಿಂದ ಇಂದಿನವರೆಗೆ ಒಂದು ಪಾಪ ಮಾಡಿದೆ. ವಾಟ್ ಗ್ರೇಟ್! ಇಂಥವರು ನಾವು. ಆದರೆ ವಿಜೇಂದ್ರ ಸ್ವಾಮಿಗಳು ಹಾಗಲ್ಲ, ಕೋಟಿ ಕೋಟಿ ಪಾಪವನ್ನು ಮಾಡಿಬಿಟ್ಟಿದ್ದಾರೆ. ಪಾಪ ಅಂದರೆ ಅರ್ಥ ಏನು ಅಂದರೆ, ನಾವು ಅಂಥ ಮೂರ್ಖರು,
ಅನಂತ ಪಾಪಗಳನ್ನು ಮಾಡಿಯೂ ಮಾಡಿಲ್ಲ ಅಂತ ಹೇಳುವವರು, ಅವರು ಏನೂ ಪಾಪ ಮಾಡದೆ ಎಂದೆಂದೋ ಬೇರೆ ಬೇರೆ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು, ಪಾಪವೇ ಮಾಡಿಲ್ಲ, ಮಾಡಿದ್ರು ಅಕಸ್ಮಾತ್ ಮಾಡಿದ್ರು ಆ ಪಾಪಗಳನ್ನು ನೆನೆದು ಹೇಳುವವರು ಅವರು. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂದಮೇಲೆ, ಅರ್ಜುನನಂತಹ ದೇವೇಂದ್ರನಿಗೆ ಪಾಪವಿದೆ ಎಂದ ಮೇಲೆ ಇನ್ಯಾರ ವಿಚಾರ ಏನು? ಕೋಟಿ ಕೋಟಿ ಪಾಪ ಬಿದ್ದೀತು, ಆ ಪಾಪಗಳ ನಿವಾರಣೆಯನ್ನು ಪರಮಾತ್ಮ ಮಾಡ್ತಾನೆ ಎನ್ನುವ ಎಚ್ಚರ ಬೇಕು. ದಾನಿ ನೀನು ಸಮಸ್ತ ಲೋಕಕ್ಕೆ ವಿಚಾರಿಸಲು ಮತಿಹೀನ ನಾನು, ಬುದ್ಧಿ ಇಲ್ಲ ನನಗೆ, ಹಾಗಾಗಿ ದುರ್ದೈವಿ. ಮಹಾಮಹಿಮ ಕೈವಲ್ಯಪತಿ ನೀನು, ಮಹಾಮಹಿಮನಾಗಿದ್ದಿ, ಮೋಕ್ಷಕ್ಕೆ ಸ್ವಾಮಿಯಾಗಿದ್ದಿ, ಏನು ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ, ನಿನಗೆ ಸಮಾನರಾದವರು ಯಾರಾದರೂ ಇದ್ದಾರಾ ಜಗತ್ತಿನಲ್ಲಿ? ರಕ್ಷಿಸು ನಮ್ಮ ನನವರತ. ತರಳತನದಲ್ಲಿ ಕೆಲವು ದಿನ ದುರ್ಭರದ ಗರ್ವದಿ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆರಗದಾದೆನು ವಿಷಯ ಕೇಳಿಯಲೇ. ನರಕ ಭಾಜನನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನಹರಿದ ಪಾಪವ ಕಳೆದು ರಕ್ಷಿಸೋ ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ತರಳತನದಲ್ಲಿ ಕೆಲವು ದಿನ, ಕೂಸಾಗಿ ನಾವು 6, 8, 10, 12, 14 ವರ್ಷಗಳವರೆಗೆ ಹಾಗೆ ಹೋಯ್ತು. ಸಣ್ಣ ಹುಡುಗ ಇದ್ದಾನೆ ಬಿಡಿ ಅಂತಂತೇವೆ, ಬಿಡ್ತಾ ಬಿಡ್ತಾ ಹೋಗ್ತೇವೆ. ಆಗ ಕೂಸಿಗಂತೂ ತಿಳುವಳಿಕೆ ಇಲ್ಲ, ಕೂಸು ತಿಳುವಳಿಕೆ ಇಲ್ಲ ಅಂತನ್ನುವುದಕ್ಕಾಗಿ ತಂದೆ ತಾಯಿಗಳು ಬಿಟ್ಟು ಬಿಡ್ತಾರೆ, ಉದಾಸೀನ ಮಾಡ್ತಾರೆ. ಹಾಗಾಗಿ ತರಳತನದಲ್ಲಿ ಕೆಲವು ದಿನ, ಕೆಲವು ವರ್ಷ ಹಾಗೇ ಉರುಳಿ ಹೋಯ್ತು, ಹೋಯ್ತು 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 14 ವರ್ಷ ಹೋಯ್ತು. ಮಿನಿಮಮ್ 14 ವರ್ಷಗಳು ಹೋಯ್ತು. 14 ವರ್ಷ ಅಂದರೆ ಏನ್ರಿ? ಮನುಷ್ಯ ಬದುಕಿರೋದು 100 ವರ್ಷ ಅಂತಂದರೆ, ಆ 100 ವರ್ಷದೊಳಗೆ 14 ವರ್ಷ ಅಂತಂದರೆ 1/6 ಹೋಗಿಬಿಟ್ಟು ಇಂಥ ವಿಚಿತ್ರವಾದಂತಹ ಹಾನಿಯಾಯಿತು. ಕೆಲವು ದಿನ ಹೋಗಲಿ, ದೊಡ್ಡವನಾದ ಮೇಲೆ ಏನಾದರೂ ತಿಳಿತಾ? ನಾನೇನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿನಾ? ಇಲ್ಲ. ಊರು ಭರದ ಗರ್ವದಿ ಕೆಲವು ದಿನ. ಊರು ಭರದ ಗರ್ವದಿ ಶಬ್ದ ನೋಡಿ ಹೇಗಿದೆ. ಊರು ಭರದ ಕರುವದಿ, ಭರದಿಂದಿರುವಂತಹ ಗರ್ವ ಏನಿದೆ, ಅಹಂಕಾರವೇನಿದೆ, ಯಾರಿಗೂ ಮಣಿಯದ, ಗುರುಗಳಿಗೂ ವಂದಿಸದ, ಹಿರಿಯರ ಮಾತು ಕೇಳದ, ಧರ್ಮಶಾಸ್ತ್ರವನ್ನು ನೋಡದ, ಮನಸ್ಸಿಗೆ ಬಂದಂತೆ ವರ್ತಿಸುವ ಭಾರಿ ಗರ್ವ. ಎಂಥ ಪಾಪವನ್ನು ಮಾಡುವುದಕ್ಕೂ ಯಾರೇನು ಮಾಡ್ತಾರೆ ನನಗೆ ಅಂತ ಹೇಳಿ ನಾನು ಅಂದ್ಕೊಂಡು ಆ ಪಾಪವನ್ನು ಮಾಡುವುದಕ್ಕೆ ತೊಡುತ್ತೇನೆ. ಊರು ಭರದ ಗರ್ವದಿ ಮನುಷ್ಯನಿಗೆ ಇದು ಭಯಾನಕವಾದ, ಇದು ಬಹಳ ಭಯಾನಕವಾದ. 14 ವರ್ಷಗಳವರೆಗೆ ಅವನು ಮಾಡಿದ ಪಾಪಗಳ ಲೆಕ್ಕವನ್ನು ಇಡುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಚತುರ್ದಶ ಮಾದ್ವರ್ಷಾತ್ ಅಂತ ಹೇಳಿ ಶಾಸ್ತ್ರ. ಹಾಗಾಗಿ 14 ವರ್ಷಗಳ ಹಿಂದಿನ ಕಾಲ ಹೋಯ್ತಾದರೂ ಅದು ಮೈನಸ್ಸಿನಲ್ಲಿ ಹೋಗುವುದಿಲ್ಲ ಕನಿಷ್ಠ. ಇದು ಹಾಗಲ್ಲ, ಇದು ಮೈನಸ್ಸಿನಲ್ಲಿ ಹೋಗುವಂಥ. ಊರು ಭರದ ಗರ್ವದಿ ಅಜ್ಞತ್ವಾತ್, ಜ್ಞಾನ ಇಲ್ಲ ಅಂತನ್ನುವುದಕ್ಕೆ ಪಾಪವನ್ನು ಮಾಡಿದರೆ ಒಂಥರ. ಅಲ್ಪಶಕ್ತಿತ್ವಾತ್, ದುರ್ಬಲ, ಹೇಡಿ, ಕೈಕಾಲು ಅಲ್ಲಾಡುವುದಾಗುವುದಿಲ್ಲ ಅನ್ನುವುದಕ್ಕಾಗಿ ಪಾಪ ಮಾಡಿದರೆ ಬೇರೆ. ಆಲಸ್ಯಾತ್, ಆಲಸ್ಯದಿಂದ ಮಾಡಿದರೆ ಬೇರೆ, ಹೋಗಲಿ ಬಿಡು. ಹಾಗಲ್ಲ, ದುಷ್ಟಭಾವನಾ, ಊರು ಭರದ ಗರ್ಭದಿ. ಯಾರು ನನ್ನನ್ನು ಕೇಳ್ತಾರೆ? ನಾನು ಹೀಗೆ ಮಾಡ್ತೀನಿ. ಯಾರು ಕೇಳ್ತಾರೆ? ಕೇಳಿ, ಹೇಳ್ತೀನಿ. ಅವ್ರು ಮಾಡಿಲ್ಲೇನು ಪಾಪ? 1000 ಪಾಪ ಮಾಡಿದ್ದಾರೆ. ಅವ್ರು ಯಾಕೆ ನನಗೆ ಹೇಳ್ತಾರೆ? ನನಗೆ ಯಾರು ಹೇಳೋರು? ಅವರು ನನಗೆ ಹೇಳುವವರು ಯಾರು? ಅಲ್ಲ, ಮನುಷ್ಯರು ಅಂತಂದಮೇಲೆ ಎಲ್ಲರೂ ಪಾಪವನ್ನು ಮಾಡ್ತಾರೆ. ಹಾಗಾಗಿ ಮಾಡುವವರಿಗೆಲ್ಲರಿಗೂ ಪಾಪ ಉಪದೇಶ ಮಾಡುವುದು ಅಧಿಕಾರವೇ ಇಲ್ಲ ಅಂತ ಇವನು ತಾನೇ ನಿರ್ಣಯ ಮಾಡ್ಕೊಂಡ್ಬಿಟ್ಟ. ಊರು ಭರದ ಗರ್ವದಿ ಕೆಲವು ದಿನ ಮೈ ಮರ್ತಿದ್ದೆ. ಸಾಧನೆ ಏನು, ಕರ್ತವ್ಯ ಏನು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಓದಬೇಕು, ಏನು ಓದಬಾರ್ದು, ಏನು ತಿಳಿಬೇಕು, ಇದು ಯಾವುದು ಎಚ್ಚರವಿಲ್ಲ. ನಿಮ್ಮ ಅಡಿಗೆ ಎರಗದಾದೆನು, ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡುವುದನ್ನೇ ಬಿಟ್ಟೆ. ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡುವುದನ್ನೇ ಬಿಟ್ಟೆ. ನಾವು ನಮಸ್ಕಾರ ಮಾಡ್ತೇವೆ ರೀ, ನಾವು ನಮಸ್ಕಾರ ಮಾಡ್ತೇವೆ. ದೇವರಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತೇವೆ. ಆ ನಮಸ್ಕಾರದೊಳಗೆ ಏನು ತಾಕತ್ತಿರುವುದಿಲ್ಲ, ಸಾಮರ್ಥ್ಯ ಇಲ್ಲ.
ದೈಹಿಕವಾಗಿ ಮಾಡ್ತೇವೆ. ಇರಲಿ, ದೈಹಿಕವಾಗಿ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಲಾಭ ಇದೆ, ಇಲ್ಲ ಅಂತಲ್ಲ. ಆದರೆ ಆ ದೇಹದಲ್ಲಿ ನಮಸ್ಕಾರ ಮಾಡುವಾಗ ಮನಸ್ಸಿನಲ್ಲಿ ಏನೊಂದು ಭಾವನೆಗಳು ಬರಬೇಕೋ ಆ ಭಾವನೆಗಳೇನೂ ಬರುವುದಿಲ್ಲ, ಏನೇನೂ ಬರುವುದಿಲ್ಲ. ಎಷ್ಟು ದುರ್ದೈವ ಅಲ್ಲ. ನಿಮ್ಮ ಅಡಿಗೆ ಎರಗದಾದೇನೋ, ಎರಗುವ ಪಾಪ ಪುಣ್ಯವನ್ನು ಮಾಡಲೇ ಇಲ್ಲ. ಇದೆಲ್ಲಕ್ಕೂ ನಿಮಿತ್ತವಾದದ್ದೇನು ಅಂದರೆ ವಿಷಯ ಕೇಳಿಯಲಿ, ನಾನಾ ವಿಧವಾದ ವಿಷಯ ಭೋಗಗಳನ್ನು ಮಾಡಬೇಕು ಅಂತನ್ನುವುದಾಗಿ ಅದರಲ್ಲಿ ಮನಸ್ಸನ್ನು ತೊಡಗಿಸಿ ಅದರಲ್ಲಿ ಇಂಡಲ್ಜ್ ಮಾಡುತ್ತಾ ಭಾರೀ ಆಸಕ್ತನಾಗಿ ಭೋಗದಲ್ಲಿ ಮತ್ತನಾಗಿದ್ದೆ. ನಾನಾ ವಿಷಯಗಳ ಭೋಗವನ್ನು ಮಾಡುವುದೇ ನನ್ನ ಜಾಯಮಾನದ ಮುಖ್ಯ ಗುರಿ ಎಂಬುದಾಗಿ ತಿಳಿದುಕೊಂಡು ಅದನ್ನೇ ಭೋಗವನ್ನು ಮಾಡುವುದರಲ್ಲೇ ತೊಡಗಿದ್ದೆ. ದೇವರು ಬೇಡ, ಧರ್ಮ ಬೇಡ, ಗುರುಗಳು ಬೇಡ, ಹಿರಿಯರು ಬೇಡ, ಶಾಸ್ತ್ರ ಬೇಡ, ಯಾವುದು ಬೇಡ ಎಂಬುದಾಗಿ ದೂರದಲ್ಲಿದ್ದೆ. ಮಾತುಗಳನ್ನು ಎಳೆಯಾಗಿ ತೆಗೆದು ಜೀವನ ವ್ಯಕ್ತಿಯ ಏನು ಅವಸ್ಥೆ ಇದೆ ಅದನ್ನು ಹೇಳುವಾಗ ಬಹಳ ಸುಂದರವಾಗಿ ಹೇಳ್ತಾರೆ. ತರಳತನದಲ್ಲಿ ಕೆಲವು ದಿನ, ಉರುಭರದ ಗರ್ವದಿ ಕೆಲವು ದಿನ. ಹಿರಿಯರು, ಗುರುಗಳು, ದೊಡ್ಡವರು ಅಂತ ಲೆಕ್ಕಿಸದಿರುವಷ್ಟು ಗರ್ವ. ತನ್ನ ಜೊತೆಯರ ಮೇಲೆ ಗರ್ವವನ್ನು ಮಾಡುವುದುಂಟು, ತನ್ನ ಅಧಮರ ಮೇಲೆ ಗರ್ವವನ್ನು ಮಾಡುವುದುಂಟು. ಅಧಮರ ಮೇಲೆ ಗರ್ವವನ್ನು ಮಾಡಿದಕ್ಕೇನೆ ಯಯಾತಿಯನ್ನು ಇಂದ್ರ ಭೂಮಿಗೆ ಅಟ್ಟಿಬಿಟ್ಟ ಸ್ವರ್ಗದಿಂದ. ಅಧಮರ ಮೇಲೆ ಗರ್ವ ಮಾಡಿದ್ದಕ್ಕೆ ಉತ್ತಮರಲ್ಲ. ಯಯಾತಿ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದಾಗ ನಿನಗೆ ಸಮಾನರಾದವರು ಯಾರಿದ್ದಾರೆ, ನಿನಗೆ ಅಧಮರಾದವರು ಯಾರಿದ್ದಾರೆ, ನಿನಗೆ ಉತ್ತಮರಾದವರು ಯಾರಿದ್ದಾರೆ ಅಂದರೆ ನನಗಿಂತಲೂ ಎಲ್ಲರೂ ಅಧಮರೇ, ಯಾರೂ ಸಮಾನರಿಲ್ಲ, ಯಾರೂ ಉತ್ತಮರಿಲ್ಲ, ಅಧಮರು ಅಂದರೆ ಭಾಳ ನೀಚರಿದ್ದಾರೆ ಅಂತ ಹೇಳಿ ತಿರಸ್ಕಾರ ಮಾಡಿದ್ದಕ್ಕೆ ಯಯಾತಿಯನ್ನು ಇಂದ್ರ ಅಟ್ಟಿಬಿಡ್ತಾನೆ ಭೂಮಿಯಲ್ಲಿ. ಹೀಗಿರುವಾಗ ಉರುಭರದ ಗರ್ವ, ಆ ಉರುಭರದ ಗರ್ವ ಏನು ಕೆಲಸ ಮಾಡುತ್ತೆ ಅಂದರೆ ಸಮಾನರ ಮೇಲೂ ಗರ್ವ ಮಾಡ್ತದೆ. ಇವನೇನು ಸಮಾನರ ಮೇಲೆ ಗರ್ವ ಮಾಡ್ತದೆ, ಇನ್ನೂ ದೊಡ್ಡವರ ಮೇಲೆ ಗರ್ವ ಮಾಡ್ತದೆ ಮತ್ತೆ. ಹಾಗಾಗಿ ಆ ಉರುಭರದ ಗರ್ವದಿ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆ ಎರಗದಾದೆನು ವಿಷಯ ಕೇಳಿಯಲಿ. ನರಕ ಭಾಜನನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನ ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮ ನನಬಲ. ಇಷ್ಟು ಮಾಡುವಾಗ ನನಗೇನಾಗತ್ತೆ ಅಂದರೆ ನಾನು ನರಕ ಭಾಜನನೇ ಆದೆ. ನರಕಕ್ಕೆ ಏನು ಬೇಕೋ ಆ ಎಲ್ಲ ಪರಿಪೂರ್ಣ ಕ್ವಾಲಿಫಿಕೇಷನ್ನುಗಳು ಪರಿಪೂರ್ಣವಾಗಿತ್ತು ನನ್ನಲ್ಲಿ. ಕಾಮಾತುರದಿ, ಕಾಮದಲ್ಲಿ ಮಗ್ನನಾಗಿ, ಪರಧನ ಪರಸತಿ, ಇವುಗಳಿಗೆ ನನ್ನ ಮನಸ್ಸನ್ನು ಹರಿಸಿ ಮಹಾಪಾಪವನ್ನು ಮಾಡಿದೆ. ಸತತವಾಗಿ ಪಾಪದಲ್ಲಿ ನಾನು ತೊಡಗಿದೆ. ಸಾಧನೆ ಪೂರ್ಣ ದೂರವಾಯಿತು. ಸಾಧನೆಯ ನಾಟಕಗಳನ್ನು ನಾನು ಮಾಡಿದೆ. ಭಂಡತನದಿಂದ ನಾನು ಸಾಧನೆಯನ್ನು ಮಾಡಿದೆ. ನಿಜವಾದ ಸಾಧನೆ ನನ್ನ ಕೈಗೂಡಲಿಲ್ಲ, ನನ್ನಿಂದ ಆಗಲಿಲ್ಲ. ಸ್ವಾಮಿ, ಸಾಧನೆಯಾಗುವಂತೆ, ಪರಧನಕ್ಕೆ ನನ್ನ ಮನಸ್ಸು ಹೋಗದಂತೆ, ಪರಸತಿಗೆ ನನ್ನ ಮನಸ್ಸು ಹೋಗದಂತೆ, ಗರ್ವದಿಂದ ವಿಷಯ ಕೇಳಿಯಲ್ಲಿ ತೊಡಗದಂತೆ, ನಿನ್ನ ಪಾದಗಳಿಗೆ ಎರಗುವಂತೆ ರಕ್ಷಿಸು ನಮ್ಮ ನನವರತ. ಪರಮಾತ್ಮ ನಮ್ಮನ್ನು ಕಾಪಾಡು ಎಂಬುದಾಗಿ ಬೇಡಿಕೊಳ್ತಾ ಇದ್ದಾರೆ. ಶ್ರೀಕೃಷ್ಣ ನಮಸ್ತೆ.